ಅಲ್ಲ, ಯತ್ನಾಳ್ ಅವರು ಹೇಳಿದರೆ ಅದೇನು ಜಗತ್ತಿನ ಭವಿಷ್ಯನ, ಅಥವಾ ಯತ್ನಾಳ್ ಅವರು ಅಮಿತ್ ಶಾ ಅವರ ಪಿ ಎನ, ಅವರೇನಾದ್ರು ಇವ್ರ ಮೂಲಕ ಹೇಳಿಸಿದ? ಏನಿಲ್ಲ. ಅವರು ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾ ಹೋಗ್ತಾರೆ. ಯತ್ನಾಳ್ ಅವ್ರಿಗೆ ಹೇಳಿಕೆ ಕೊಟ್ಟ ತಕ್ಷಣ ಅದಕ್ಕೆ ಅಷ್ಟೊಂದು ಇದನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಈ ಸ್ವಾಗತ ಏನು ಬಂದರೆ ಅವರು ಒಬ್ಬ ಶಾಸಕರು. ಯತ್ನಾಳ್ ಏನು ಭಾಳ ವಿಶೇಷವಾದ ವ್ಯಕ್ತಿ ಅಲ್ಲ. ನಾ ಕೇಳೋದು ಅಲ್ಲ, ಇನ್ ವಾಟ್ ವೇ ಹೀಸ್ ಡಿಫ್ರೆಂಟ್. ಈಗ ಎಲ್ಲರನ್ನೂ ಬೈಕೊಂಡು ಹೋಗ್ಬಿಟ್ರೆ ಒಬ್ಬ ಮನುಷ್ಯ ದೊಡ್ಡ ಮನುಷ್ಯ ಆಗಲ್ಲ. ನಾನು ಬಾಯಿಗೆ ಬಂದಂಗೆ ಎಲ್ಲರನ್ನೂ ಬೈಕೊಂಡು ಹೋದ ತಕ್ಷಣ ದೊಡ್ಡ ಮನುಷ್ಯ ಆಗಲ್ಲ. ಇನ್ ವಾಟ್ ವೇ ಹೀಸ್ ಡಿಫ್ರೆಂಟ್. ಈಗ ಏನಾದರೂ ಒಬ್ಬ ಶಾಸಕರಷ್ಟೇ. ಈಗ ಒಬ್ಬ ಶಾಸಕರು ಅವ್ರ ಮನಸ್ಸಿಗೆ ತಿಳಿದು ಹೇಳ್ತಾ ಇದ್ದಾರೆ ಅಷ್ಟೇ. ಅವ್ರು ಬಂದರೆ ಅವ್ರಿಗೆ ವಿಶೇಷ ಸ್ವಾಗತ ಏನು ಮಾಡೋದು? ಬಂದರೆ ಅವ್ರ ಪಕ್ಷದಲ್ಲಿ ಅವ್ರಿಗೆ ಟಿಕೆಟ್ ಹೈಕಮಾಂಡ್ ಇಷ್ಟಪಟ್ಟರೆ ಟಿಕೆಟ್ ಕೊಡ್ತಾರೆ, ಇಲ್ಲದ್ರೆ ಇಲ್ಲ ಅಷ್ಟೇ. ನೋಡಿರಿ, ಇದು ಎಷ್ಟು ಹಾಸ್ಯಾಸ್ಪದ ಅಂತೇಳಿ ನಿಮಗೆ ಗೊತ್ತಿದೆ. ನಾನೇ 28ನೇ ಮುಖ್ಯಮಂತ್ರಿ 28ಕ್ಕೆ ಅಂದರೆ ಇದಕ್ಕಿಂತ ಮೂರ್ಖತನದ ಪರಮಾವಧಿ ಯಾವ್ದಾದ್ರು ಇದೆಯಾ? ಯಾರು ಮುಖ್ಯಮಂತ್ರಿಯನ್ನು ತೀರ್ಮಾನ ಮಾಡಬೇಕು? ಈ ರಾಜ್ಯದ ಜನತೆ ಪಕ್ಷವನ್ನು ಆಯ್ಕೆ ಮಾಡಿ ಬಂದ ನಂತರ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅಂತ. ಅವ್ರ ಪಕ್ಷದಲ್ಲಿ ಯಾವ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತಾರೆ? ಈಗ 28ಕ್ಕೆ ನಾನೇ ಮುಖ್ಯಮಂತ್ರಿ ಯಾವ ಪಕ್ಷದಿಂದ ಆಗ್ತೀರಿ? ಇಂಡಿಪೆಂಡೆಂಟ್ಸ್ದೇ ಏನಾರು ಒಂದು ಪಕ್ಷ ಇದೆಯಾ? ಕೇಳಬೇಕಲ್ಲ, ಯಾವ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತೀರಿ? ಬಿ ಜೆ ಪಿ ಪಕ್ಷದಿಂದ ಆಗಬೇಕು ಅಂದರೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಪ್ರಧಾನಮಂತ್ರಿಗಳಿದ್ದಾರೆ, ಅಮಿತ್ ಶಾಜಿ ಅವರಿದ್ದಾರೆ. ಅವರೆಲ್ಲ ತೀರ್ಮಾನ ಮಾಡಿದಾಗ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತೇಳಿ ಅದು ಬಿ ಜೆ ಪಿ ಪಕ್ಷಕ್ಕೆ ಬಹುಮತ ಬಂದಂಥ ಸಂದರ್ಭದಲ್ಲಿ ತೀರ್ಮಾನ ಆಗುತ್ತೆ. ಇನ್ನು ಕೂಸು ಹುಟ್ಟದೇ ಕುಲಾಯ, ಆಮೇಲೆ ಎಲ್ಲಿ ಯಾವ ಕೂಸು ಯಾವ ಕುಲಾಯನೂ ಗೊತ್ತಿಲ್ಲ. ನಾನು ಮುಖ್ಯಮಂತ್ರಿ ಅಂದರೆ ಈಗ ನಾನು ಹೇಳ್ಕೊಂಡು ಹೋಗ್ಬೋದಪ್ಪ, ನಾನು ಮುಖ್ಯಮಂತ್ರಿ, ನಾನು ಪ್ರಧಾನಮಂತ್ರಿ ಅಂದರೆ ಅದಕ್ಕೆ ಏನಾದ್ರು ಬೆಲೆ ಇದೆಯಾ? ಎಷ್ಟು ಹಾಸಿಗೆ ಇದೆ ಅಷ್ಟು ಕಾಲು ಚಾಚಬೇಕೆ ಹೊರತು ಹಾಸಿಗೆ ಹೊರಗೆ ಕಾಲು ಚಾಚಿದ್ರೆ ಕಾಲು ಹೊರಗೆ ಬೀಳುತ್ತೆ.